ಯಾಕೋ ಅವಘಡಗಳ ಸಂಖ್ಯೆ ಮಾತ್ರ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದಾದ ನಂತರ ಒಂದು ಅವಘಡಗಳು ದೇಶದಲ್ಲಿ ಕಾಣಿಸ್ತಾ ಇದೆ, ಪ್ರಪಂಚದಲ್ಲೂ ಕೂಡ ಅಲ್ಲಲ್ಲಿ ಆಗ್ತಾ ಇದೆ. ಆದರೆ ಭಾರತದಲ್ಲೂ ಕೂಡ ಈ ಅವಘಡಗಳ ಸಂಖ್ಯೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಅಥವಾ ಇತ್ತೀಚೆಗೆ ಮುನ್ನೆಲೆಗೆ ಹೆಚ್ಚಿನ ರೀತಿಯಲ್ಲಿ ಅವಘಡಗಳ ವರದಿಗಳು ಹೆಚ್ಚಾಗಿ ಬರ್ತಾ ಇವೆ. ಈಗ ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ಅವಘಡ ಆಗಿರುವಂತ ವರದಿ ಬರ್ತಾ ಇದೆ. ಜಿಪ್ಲೈನ್ ಸವಾರಿ ವೇಳೆ ಬಾಲಕಿ ಬಿದ್ದುಬಿಟ್ಟಿದ್ದಾಳೆ. 12 ವರ್ಷದ ಬಾಲಕಿಯ ತಲೆಗೆ ಪೆಟ್ಟಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕುಟುಂಬದೊಂದಿಗೆ ಮನಾಲಿಗೆ ಹೋಗಿರ್ತಾರೆ ಬಾಲಕಿ. ಜಿಪ್ಲೈನ್ ಸವಾರಿ ವೇಳೆ ಧರಿಸಿದಂತ ಹಗ್ಗ ತುಂಡಾಗಿ ಬಿದ್ದುಬಿಡುತ್ತೆ. ಬಂಡೆಗಳ ಮೇಲೆ ಬಾಲಕಿ ಬಿದ್ದಿದ್ದಾಳೆ, ಗಾಯವಾಗಿದೆ. ತಲೆಗೆ ಪೆಟ್ಟಾಗಿರೋದೇ ಈಗ ಆತಂಕಕ್ಕೆ ಕಾರಣವಾಗ್ತಾ ಇರೋದು. ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯವನ್ನು. ತುಂಬ ಎತ್ತರದ ಪ್ರದೇಶಗಳಿಂದ ಬಿದ್ದಿರೋದ್ರಿಂದ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರುತ್ತೆ. ನೋಡಿ, ಅಲ್ಲಿ ಎಲ್ಲಾದರೂ ಒಂದು ಕಡೆಗೆ ಏಟು ಆಗೇ ಆಗಿರುತ್ತೆ. ಅದು ಬಹಳ ದೊಡ್ಡ ಮಟ್ಟದಲ್ಲಿ. 12 ವರ್ಷದ ಬಾಲಕಿ, ಕೈಕಾಲಿಗಂತೂ ಡೆಫಿನೆಟ್ಲಿ ಏಟಾಗಿರುತ್ತೆ. ಅದು ಮೇಲ್ಭಾಗದಿಂದ ಬಂಡೆಗಳಿರುವಂಥ ಜಾಗ, ಅದು ಕೆಳಗಡೆಗೆ. ಬೇರೆ ಸಂದರ್ಭದಲ್ಲಿ ಆಗಿದ್ದರೆ ಬೇರೆ ಮಾತು. ಸ್ನೋ ಇದೆ ಅಂತಂದಾಗ ಸ್ನೋ ಮೇಲೆ ಬಿದ್ದಿದ್ದಾರೆ ಅಂದರೆ ಬೇರೆ, ಬಟ್ ಅಲ್ಲಿ ಸ್ನೋ ಇಲ್ಲ. ಬಂಡೆಗಳ ಮೇಲೆ, ಮೋಸ್ಟ್ಲಿ ಅಲ್ಲಿ ಹರಿತಾ ಇದ್ದಂಥ ನದಿಯ ಮೇಲ್ಭಾಗದಲ್ಲಿ ಈ ಕಡೆಯಿಂದ ಆ ಕಡೆಗೆ ಜಿಪ್ ಲೈನ್ ಮಾಡಿ ಇಟ್ಟಿದ್ದಾರೆ ಅನಿಸುತ್ತೆ. ತುಂಬ ಪೆಟ್ಟಾಗಿದೆ ಮಗುಗೆ.